ನಮ್ಮ ಮನೆಗೆ ಉಂಟಲ್ಲ ಇವತ್ತು ಬೂತಾಯಿ ಮೀನು ತಂದಾರೆ ನೋಡಿ. ಇದರಲ್ಲಿ ಉಂಟಲ್ಲ ಈಗ ಬೂತಾಯಿ ತರೋರು ಈ ಟೈಮಲ್ಲಿ ತರಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಮೊಟ್ಟೆ ಸಿಗ್ತದೆ. ಈಗ ದೊಡ್ಡ ದೊಡ್ಡ ಬೂತಾಯಿ ಮೀನು ಮತ್ತೆ ಎರಡು ಇದುಂಟು. ಇದು ಕೊಂತಿ ಮೀನು ನೋಡಿ, ಎರಡು ಹಾಕಿದ್ದಾರೆ. ಇದು ಕೊಂತಿ ಮೀನು, ಇದು ಬೂತಾಯಿ ಮೀನು. ಇವತ್ತು ಈ ಬೂತಾಯಿ ಮೀನು ಅಡುಗೆ ಮಾಡುದಿಲ್ಲ ನಾನು, ಇದರ ಮೊಟ್ಟೆ ಅಡುಗೆ ಮಾಡುವ. ಇದನ್ನು ಕ್ಲೀನ್ ಮಾಡಿ ಮೊಟ್ಟೆ ತೆಗೆದು ತರ್ತೇನೆ. ಮೊಟ್ಟೆ ಈ ರೀತಿ ಇರ್ತದೆ ನೋಡಿ. ಇದೊಂದು ರೀತಿಯ ಮೊಟ್ಟೆ, ಇದೊಂದು ರೀತಿಯ ಮೊಟ್ಟೆ ನೋಡಿ ಮೀನಿನ ಒಳಗೆ ನೋಡಿ. ಈ ರೀತಿ ತೆಗೆದು ಇದ ಮತ್ತೆ ಕಪ್ಪು ಇದ ತೆಗಿಬೇಕು. ಇದು ಉಂಟಲ್ಲ ಕಹಿ, ಅದು ಇದು ಕಪ್ಪು ಇದದು ಕ್ಲೀನ್ ಮಾಡಿ ಈಗ ತರ್ತೇನೆ. ಈಗ ಮೊಟ್ಟೆದೊಂದು ಅಡುಗೆ ಮಾಡುವ. ಮೊಟ್ಟೆನೆಲ್ಲ ಕ್ಲೀನ್ ಮಾಡಿ ತಂದೇನೆ. ಒಂದು ಬಾಣಲೆ ಇಟ್ಟಿದ್ದೇನೆ. ಒಂದು 2 ಚಮಚದಷ್ಟು ಎಣ್ಣೆ ಹಾಕುವ, ತೆಂಗಿನ ಎಣ್ಣೆ. ನಿಮಗೆ ಬೇರೆ ಕುಕಿಂಗ್ ಮಾಡಿ ಯಾವುದು ಕೂಡ ಹಾಕ್ಬೋದು. ಈಗ ಈ ಎಣ್ಣೆಗೆ ಒಂದು ಈರುಳ್ಳಿ ಹಾಕುವ, ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ. ಈಗ ಈರುಳ್ಳಿ ಚಂದ ಮಾಡಿ ಫ್ರೈ ಆಗಿದೆ ನೋಡಿ. ಇಲ್ಲಿ ಇಷ್ಟು ಕಲರ್ ಬರಬೇಕು. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ. ಸ್ವಲ್ಪ ತುಂಡು ಮಾಡಿ ಹಾಕಿದ್ದೇನೆ. ಮತ್ತು ಒಂದು ಹಸಿಮೆಣಸು. ಇದರಲ್ಲಿ 2 ಟೊಮೆಟೊ ಉಂಟು, ಮೀಡಿಯಂ ಸೈಜ್ ಇದ್ದು. ಈಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ತಂದದ್ದು ನೋಡಿ, ಸ್ವಲ್ಪ ಸ್ವಲ್ಪ ಜಜ್ಜಿದ್ದೇನೆ. ಇದನ್ನು ಕೂಡ ಹಾಕುವ. ಮತ್ತು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಅರ್ಧ ಚಮಚ ಸಾಕು ಹಾಕಿದರೆ. ಈಗ ಚಂದ ಮಾಡಿ ಫ್ರೈ ಮಾಡುವ. ಇದು ಸ್ವಲ್ಪ ಉಪ್ಪು ಕೂಡ ಹಾಕುವ. ಇದು ಚಂದ ಮಾಡಿ ಫ್ರೈ ಮಾಡಬೇಕು. ಈ ಟೊಮೆಟೊ ಎಲ್ಲ ಉಂಟಲ್ಲ ಸಾಫ್ಟ್ ಆಗಬೇಕು, ಅಂದರೆ ಮೃದು ಆಗಬೇಕು, ಅಷ್ಟೊಂದು ಫ್ರೈ ಮಾಡಬೇಕು. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಯ್ತು ನೋಡಿ, ಸ್ವಲ್ಪ ಕೂಡ ಕಾಣುದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕುವ, ಇಲ್ಲದೆಲ್ಲ ಕಪ್ಪಾಗ್ತದೆ. ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹುಡಿ ಹಾಕುವ. 1 ಚಮಚ ಕೊತ್ತಂಬರಿ ಹುಡಿ, 1/4 ಚಮಚ ಅರಶಿನ ಹುಡಿ, 2 ಚಮಚ ಮೆಣಸಿನ ಹುಡಿ. ಇದೆಲ್ಲ ಮನೆಯಲ್ಲಿ ಮಾಡಿದ ಹುಡಿಗಳು. ಚಂದ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕುವ, ಒಂದು ಅರ್ಧ ಗ್ಲಾಸ್ ಆಗುವಷ್ಟು. ಉಪ್ಪು ಸ್ವಲ್ಪ ಕಡಿಮೆ ಉಂಟು, ಸ್ವಲ್ಪ ಉಪ್ಪು ಹಾಕುವ. ಕ್ಲೀನ್ ಮಾಡಿದ ಮೊಟ್ಟೆನ ಹಾಕುವ ನೋಡಿ, ಈ ರೀತಿ ಉಂಟು. ಬೂತಾಯಿ ಮೀನು ಈಗ ತಂದರೆ ಉಂಟಲ್ಲ ಅದರಲ್ಲಿ ಮೊಟ್ಟೆ ಸಿಗ್ತದೆ. ಬೂತಾಯಿ ಮೀನಲ್ಲಿ ಎಲ್ಲ ಬೂತಾಯಲ್ಲಿ ಕೂಡ ಮೊಟ್ಟೆ ಉಂಟು. ನಿಮಗೆ ಬೇಕಿದ್ದರೆ ಈ ಕಡೆ ಬೂತಾಯಿ ತರ್ಬೋದು. ಈಗ ಚಂದ ಮಾಡಿ ಮಿಕ್ಸ್ ಮಾಡುವ. ಮತ್ತೆ ಬೇಯಲಿಕ್ಕೆ ಒಂದು 5 ನಿಮಿಷ ಇಟ್ಟರೆ ಆಯಿತು, ಕಡಿಮೆ ಉರಿಯಲ್ಲಿ. ಈ ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ಬೇಯಲಿ. ಮೊಟ್ಟೆ ರೆಸಿಪಿ ಆಯ್ತು ನೋಡಿ. ನಾನೊಂದು ಸ್ವಲ್ಪ ಗಸಿಯಾಗೆ ಮಾಡಿದ್ದು. ಮತ್ತೆ ಇದನ್ನು ಸುಕ್ಕ ಕೂಡ ಮಾಡ್ಬೋದು. 2 ರೀತಿಯ ಮೊಟ್ಟೆ ನೋಡಿ. ಈ ಮೊಟ್ಟೆ ಉಂಟು ಸ್ವಲ್ಪ ಗಟ್ಟಿ, ಈ ರೀತಿ ಉಂಟು. ಇದಕ್ಕೆ ಕೆತ್ತೆ ಅಂತ ಹೇಳುವುದಂತೆ. ಮತ್ತು ಇದು ನೋಡಿ, ಇಲ್ಲಿ ಇದು ಸಾಫ್ಟ್ ಆಗಿರ್ತದೆ ನೋಡಿ, ಈ ರೀತಿ ಉಂಟು ಮೊಟ್ಟೆ. ಮತ್ತು ಇದಾದುಂಟು ಸುಕ್ಕ ಕೂಡ ಮಾಡ್ಬೋದು. ಇದೇ ರೀತಿ ನೀವು ಸಮಯ ಮಾಡಿ ನೋಡಿ.